ಈ ಮುಂಗಾರಿನಲ್ಲಿ ಬಿಗಿಯಾಗಿ ಒಂದು ಅದುಮಳೆ ಬಿದ್ದರೆ ಸಾಕು, ಈ ಬಿಸಿಲಿಗೆ ಕಾದು ಬೆಂಡಾಗಿದ್ದು ಭೂಮಿ ಹೂವಿನಂತೆ ಅರಳುತ್ತಿ, ಹಣ್ಣಿನಂತೆ ಬಿರಿಯುತ್ತಿ. ಇನ್ನು ಭೂಮಿನೇ ಹೂವಿನಂತೆ ಅರಳಿ ಹಣ್ಣಿನಂತೆ ಬಿರ್ತಿದೆ ಅಂದಮೇಲೆ ಈ ಭೂಮಿ ಮೇಲಿರುವ ಗಿಡ ಮರ ಚಿಗುರದೇ ಇರ್ತವೆ, ಅವುಗಳು ಹೂವು ಅರಳದೇ ಇರ್ತವೆ. ನೋಡಿ, ಕಾಡ್ಸಿಗೆ ಸೊಪ್ಪಿನ ಪೊದೆ ಚಿಗುತ್ ನಿಂತಿದೆ. ಈ ನಮ್ಮ ಲಂಬಾಣಿ ಮಹಿಳೆಯರು ಆ ಕಾಡ್ಸಿಗೆ ಸೊಪ್ಪನ್ನು ಕೊಯ್ದು ಮಾರಾಟಕ್ಕಿಟ್ಟಿದ್ದಾರೆ. ಪ್ರತಿ ವರ್ಷ ಇವ್ರಿಗೆ ಅದೊಂದು ಉದ್ಯೋಗ, ಒಂದೆರಡು ತಿಂಗಳು ಉದ್ಯೋಗ ಅಷ್ಟೇ ಸಿಗ್ತದೆ. ಈ ಕಾಡ್ಸಿಗೆ ಸೊಪ್ಪಿನ ಬಗ್ಗೆ ಹೇಳಬೇಕು ಅಂದರೆ, ಈ ಕಾಡ್ಸಿಗೆ ಸೊಪ್ಪನ್ನು ಒಮ್ಮೆ ರುಚಿ ನೋಡಿದ್ರು ಮತ್ತೆಂದು ಅದನ್ನು ಬಿಡೋದೇ ಇಲ್ಲ. ಬೇಕಾದ್ರೆ ಮಟನ್ ಸಾರು ಮಿಸ್ ಮಾಡ್ಕೋತಾರೆ, ಆದರೆ ಈ ಕಾಡ್ಸಿಗೆ ಸೊಪ್ಪಿನ ಸಾರು ಬಸ್ಸಾರನ್ನು ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಅಲ್ಲದೆ ವರ್ಷಕ್ಕೊಮ್ಮೆನಾದ್ರೂ ಈ ಕಾಡ್ಸಿಗೆ ಸೊಪ್ಪಿನ ಸಾಂಬಾರಿನಲ್ಲಿ ಊಟ ಮಾಡಲಿಲ್ಲ ಅಂದರೆ ಆ ವರ್ಷವೇ ಪೂರ್ತಿ ಆಗಲ್ಲ ಅನ್ನೋ ಮಾತಿದೆ. ಹೀಗಾಗಿ ಈ ನಮ್ಮ ಲಂಬಾಣಿ ಮಹಿಳೆಯರು ಈ ದೇವರಾಯನದುರ್ಗದ ಕಾಡಿನಲ್ಲಿ ಈ ಸೊಪ್ಪು ಮಾರಾಟ ಮಾಡ್ತಾ ಇದ್ದಾರೆ. ನೋಡಿ, ಸಣ್ಣ ಸಣ್ಣ ಮುಳ್ಳೆಲ್ಲ ಇರ್ತವೆ, ಬಟ್ ಭಾಳ ಟೇಸ್ಟಿಯಾಗಿರ್ತದೆ. ಹಸಿದೆ ತಿಂದರೆ ಸಕ್ಕದಾಗಿರ್ತದೆ. ತಿಂದರೆ ಬಾಯಿ ಘಮ 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 ಅಂದಿದೆ. ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಎಂಥ ಗ್ಯಾಸ್ಟ್ರಿಕ್ ಇರಲಿ, ಎಂಥ ಹೊಟ್ಟೆಯಲ್ಲಿ ಅಸಿಡಿಟಿ ಇರಲಿ, ಹೊಟ್ಟೆ ನೋವಿರಲಿ, ಎಲ್ಲ ಕೂಡ ಮಾಯ ಆಗ್ತದೆ. ನೋಡಿ, ಇಂಥ ಎಳೆದು ಇನ್ನೂ ಸೂಪರಾಗಿರ್ತದೆ. ಎಳೆ ಸೊಪ್ಪು, ಈ ಥರ ಎಳೆ ಸೊಪ್ಪು ಇರ್ತದಲ್ಲ, ಅದು ಸೂಪರಾಗಿರ್ತದೆ. ಈ ಸೀಗೆ ಸೊಪ್ಪನ್ನ ಎಳೆದೇ ತಿನ್ಬೇಕು, ಚೆನ್ನಾಗಿರ್ತದೆ. ನೋಡಿ, ಇದು ರೂಢಿ ಆದರೆ ಇನ್ನೂ ಹಸದೆ ತಿನ್ನಬೇಕು ಅಂತ ಅನ್ನಿಸ್ತಾಯಿದೆ. ಬೇಕಾದ್ರೆ ತಾಂಡೋಗಿ ತಿನ್ನಿ, ಎಷ್ಟು ಚೆನ್ನಾಗಿರ್ತದೆ ಅಂದರೆ ಅಷ್ಟು ಚೆನ್ನಾಗಿರ್ತದೆ. ನೋಡಿ, ಎಳೆದು ನಮಗೆ ತುಂಬ ಇಷ್ಟ. ಇದು ನಿಜವಾಗ್ಲು ಸಕ್ಕತ್ತಾಗಿ ತಿಂತೀನಿ ನಾನು ಇದನ್ನು ಮಾತ್ರ. ಚೆನ್ನಾಗಿದೆ. ತಿಂದರೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಹೊಟ್ಟೆ ನೋವು ಮತ್ತು ಏನಾದರೂ ಅಲರ್ಜಿ ಅವು ಇವು, ತುಂಬ ಗ್ಯಾಸ್ಟ್ರಿಕ್ಗೆ, ಅಸಿಡಿಟಿ, ಇಂಥವಕ್ಕೆಲ್ಲ ತುಂಬ ಒಳ್ಳೆ ಉಪಯುಕ್ತವಾಗಿರುವಂಥ ಸೀಗೆ ಸೊಪ್ಪು. ಇದ್ರ ಸ್ಮೆಲ್ಲೇ ಬೇರೆ ಥರ ಇರ್ತದೆ. ಬೇರೆ ಸೊಪ್ಪು ಸ್ಮೆಲ್ಗಿಂತ ಇದ್ರ ಸೊಪ್ಪೇ ಬೇರೆ ಥರ ಇರ್ತದೆ. ಇದು ಒಂಥರ ಒಳ್ಳೆ ಪೌಷ್ಟಿಕಾಂಶದ ಸೊಪ್ಪಿದು. ಇದು ವರ್ಷಕ್ಕೊಂದ್ಸತಿ ಮಳೆ ಬಿದ್ದಾಗ ಮಾತ್ರ ಚಿಗುರ್ತೈತೆ. ಇದನ್ನು ಕಿತ್ತು ಏನು ಮಾಡ್ತಾರೆ ಅಂದರೆ, ಈ ಕಾಡು ಜನಗಳು ಮೊದಲಿಂದ ಪರಂಪರೆಯಾಗಿ ಇದನ್ನು ರೂಢಿ ಮಾಡಿಕೊಂಡು ಮಾರ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ತುಮಕೂರು ಟೌನ್ ಹತ್ರ, ಇದು 5ನೇ ಮೈಲಿ ಕ್ರಾಸ್ ಅಂತ, ತುಮಕೂರಿಂದ ಬಂದು ಜನಗಳು ಏನು ಮಾಡ್ತಾರೆ ಅಂದರೆ, ಈ ಸೊಪ್ಪನ್ನು ತೆಗೆದುಕೊಂಡು ಹೋಗಿ ಸಾಂಬಾರು ಮಾಡಿಕೊಂಡು ತಿಂತಾರೆ. ತುಂಬ ಜನ ಭಾಳ ಲೈಕ್ ಮಾಡಿ ತಿನ್ನುವಂಥ ಸೊಪ್ಪಿದು. ಇದು ಮಟನ್ ಸಾರು ಅಂಥ ಸಾಂಬಾರುಗಳಿಗಿಂತಲೂ ಕೂಡ ಈ ಸೊಪ್ಪು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಪೌಷ್ಟಿಕವಾದ ಆಹಾರದ ಇದು ಸೊಪ್ಪಿದು. ಬಸ್ಸಾರು ಮಾಡಿ ತಿಂತಾರೆ. ನಮ್ಮ ಹೆಸರು ನಾಗರಾಜ್ ನಾಯಕ್ ಅಂತ. ನಾಗರಾಜ್ ನಾಯಕ್. ಯಾವ ತಾಂಡ? ನಮ್ಮದು ಜನಪನಹಳ್ಳಿ ತಾಂಡ. ಜನಪನಹಳ್ಳಿ. ಈ ತುಮಕೂರಿನಿಂದ ದೇವರಾಯನದುರ್ಗಕ್ಕೆ ಅಂದರೆ ನಾಮಚಿಲ್ಮೆಗೆ ಹೋಗುವ ದಾರಿ ಇದೆಯಲ್ಲ, ಆ ದಾರಿನಲ್ಲಿ ಒಂದು ಸರ್ಕಲ್ ಸಿಗ್ತದೆ. ಆ ಊರ್ಡ್ಗೆರೆ ಕಡೆಗೆ ಹೋಗುವಂಥದ್ದು, ನಾಮಚಿಲ್ಮೆ ಕಡೆಗೆ ಹೋಗುವಂಥದ್ದು, ಮತ್ತು ತುಮಕೂರು ಕಡೆಯಿಂದ ಬರುವಂಥದ್ದು. ಆ ಸರ್ಕಲ್ನಲ್ಲಿಯೇ ಈ ಮಹಿಳೆಯರು, ಈ ಲಂಬಾಣಿ ತಾಂಡದ ಮಹಿಳೆಯರು ಈ ಸೊಪ್ಪನ್ನು ಪ್ರತಿ ವರ್ಷ ಕೂಡ ಮಾರಾಟ ಮಾಡ್ತಾರೆ. ಅನೇಕ ಜನ ಬಂದು ಇಲ್ಲಿ ಸೊಪ್ಪನ್ನು ಕೊಂಡ್ಕೊಂಡು ಹೋಗ್ತಾರೆ. ಈ ಮಳೆಗಾಲದಲ್ಲಿ ಈ ಮಹಿಳೆಯರು ಪ್ರತಿ ಮುಂಜಾನೆಯೇ ಕಾಡಿಗೆ ಹೋಗಿ ಆ ಸೊಪ್ಪಿನ ಚಿಗುರನ್ನಷ್ಟೇ ಕೊಯ್ಕೊಂಡು ಬಂದು ಇಲ್ಲಿ ಮಾರಾಟ ಮಾಡ್ತಾರೆ. ಒಂದೊಂದು ಕವರ್ಗೂ ಕೂಡ ಒಂದೊಂದು ಇಡೀಗಿಂತಲೂ ಹೆಚ್ಚಾಗುವಷ್ಟು ಸೊಪ್ಪನ್ನು ಇಟ್ಟು ಮಾರಾಟ ಮಾಡ್ತಾರೆ. ಒಂದು ಕವರ್ಗೆ ಅಂದರೆ ಒಂದು ಇಡೀವಷ್ಟು ಸೊಪ್ಪಿಗೆ 50 ರೂಪಾಯಿನಂತೆ ಮಾರಾಟ ಮಾಡ್ತಾರೆ. ಸಾರಾಸಕ್ಟಾಗಿ ಕೊಂಡ್ಕೊಂಡ್ರೆ ಸ್ವಲ್ಪ ಕಡಿಮೆನೂ ಕೂಡ ಕೊಡ್ತಾರೆ ಅಂತ ಕಾಣ್ತದೆ, ಕೊಡ್ತಾರೆ. ಈ ಕಾಡಿನ ಅಂಚಿನಲ್ಲಿ ವಾಸ ಮಾಡುವ ಈ ಬುಡಕಟ್ಟು ಸಮುದಾಯದವರಿಗೆ ಈ ಕಾಡಿನ ಉತ್ಪನ್ನಗಳ ಬಗ್ಗೆ, ಕಾಡು ಸೊಪ್ಪುಗಳ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇರ್ತದೆ. ಅವುಗಳ ಅವಗುಣಗಳು ಕೂಡ ಚೆನ್ನಾಗಿ ತಿಳಿದಿರ್ತವೆ. ಹೀಗಾಗಿ ಅವರು ಪಾರಂಪರಿಕವಾಗಿ ಕಾಡು ಉತ್ಪನ್ನಗಳನ್ನೇ ಅವಲಂಬಿಸಿ ಜೀವನವನ್ನು ಮಾಡ್ತಾಯಿದ್ರು. ಅಂದರೆ ಕಾಡಿನಲ್ಲಿ ಸಿಗುವ ಉತ್ಪನ್ನಗಳನ್ನು ಮಾರಾಟ ಮಾಡಿ ಅವುಗಳನ್ನು ಆಹಾರವಾಗಿ ಬಳಸಿಕೊಂಡು ಜೀವನವನ್ನು ಮಾಡ್ತಾಯಿದ್ರು. ಅಂಥ ಸಮುದಾಯಗಳಲ್ಲಿ ಅನೇಕ ಸಮುದಾಯಗಳಿದ್ದಾವೆ. ಅದರಲ್ಲಿ ಈ ಲಂಬಾಣಿ ಮಹಿಳೆಯರು ಕೂಡ ಸೇರಿದ್ದಾರೆ. ಈ ಲಂಬಾಣಿ ಮಹಿಳೆಯರು ವರ್ಷಕ್ಕೊಮ್ಮೆ ಸಿಗುವ ಈ ಕಾಡು ಸೀಗೆ ಸೊಪ್ಪನ್ನು ಭಾಳ ಪ್ರೀತಿಯಿಂದ, ಭಾಳ ಅಕ್ಕರೆಯಿಂದ ಮಾರಾಟ ಮಾಡ್ತಾರೆ. ಯಾರಾದರೂ ಕೂಡ ಈ ಸೊಪ್ಪನ್ನು ಕೊಂಡ್ಕೊಳ್ಳಿಕ್ಕೆ ಬರ್ತಾರೆ ಅಥವಾ ಕೊಂಡ್ಕೊಳ್ಳಿಕ್ಕೆ ಒಂದು ಕಾರ್ ನಿಲ್ಲಿಸಿದ್ದಾರೆ ಅಂದರೆ ದಡ ಬಡ ಓಡೋಗಿ ಸೊಪ್ಪು ತಗೊಳ್ಳಿ ಅಣ್ಣ, ತಿನ್ನಿ ಅಣ್ಣ, ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂತ ಗೋಗರ್ದು ಮಾರಾಟ ಮಾಡ್ತಾರೆ. ಇಲ್ಲಿ ಸೊಪ್ಪು ಕೊಂಡ್ಕೊಳ್ತಿರೋವಂಥವ್ರು ದಾವಸ್ಪೇಟೆಯವರಂತೆ. ಕಾರ್ ನಿಲ್ಲಿಸಿ ಅಲ್ಲಿ ಕೂತರು. ಅಲ್ಲಿಗೆ ಮಹಿಳೆಯರು ದಡಬಡ ಓಡೋದ್ರು. ಅವರು ಚೌಕಾಸಿ ಮಾಡಿ ಕೊಂಡ್ರು. ನೋಡ್ಕೊಂಡ್ರೆ ನಿಮಗೆ ಸೊಪ್ಪು ಬೇಡ, ದುಡ್ಡು ಬೇಡ ಅನ್ನಿಸ್ತೈತೆ ಒಂದೊಂದ್ಸತಿ. ಸೀಗೆ ಸೊಪ್ಪು ಹೇಳಿ, ಕರೆಕ್ಟಾಗಿ ಸೀಗೆ ಸೊಪ್ಪಲ್ಲ ಅಂದ್ರೆ ಯಾರನ್ನ ಮಗದ ಮೇಲೆ ಹೊಡೆದ್ ಬಿಡ್ತಾರೆ. ಯಾಕಣೆ ಓಡೋದು
ಎಷ್ಟು ಕೊಡ್ತೀನಿ ₹50 ಹೇಳ್ತಿರಲ್ಲ ಒಂದಕ್ಕೆ. ಸರಿ ಇಷ್ಟಂತ ಹೇಳೋಣ ಬಾಯ್ ಬಿಡೋಣ 30 ರೂಪಾಯಿ ಕೊಡ್ತೀನಿ ನೋಡ ಒಂದೊಂದು. ಅಷ್ಟು ಹೇಳ. ಆ ಡಾಬಸ್ಪೇಟೆನವರು ಒಂದೊಂದು ಪಾಕೆಟ್ಗೆ ₹30 ಕೊಡ್ತೀವಿ ಅಂತ ಹೇಳಿದರು. ಈ ಮಹಿಳೆಯರು ಒಂದು ಪಾಕೆಟ್ಗೆ ₹50 ಸಾಧಾರಣವಾಗಿ ಮಾರಾಟ ಮಾಡ್ತಾರೆ. ಇವರು ₹30 ಕೇಳಿರಲ್ಲ, ಈ ಮಹಿಳೆಯರು ಕೊಡಲಿಕ್ಕೆ ಒಪ್ಪಲಿಲ್ಲ. ಕೊನೆಗೆ ಹಂಗೂ ಹಿಂಗೂ ಮಾಡಿ ₹40 ಬಗೆಹರಿಸಿದರು. ₹40ನಂತೆ ಸುಮಾರು 15-16 ಪಾಕೆಟ್ಗಳನ್ನು ಕೊಂಡ್ಕೊಂಡ್ರು. ಅವ್ರು ಹೇಳಿದ ಪ್ರಕಾರ ಆ ಅಷ್ಟು ಪಾಕೆಟ್ಗಳನ್ನು ತಗೊಂಡೋಗಿ ತಮ್ಮ ಸಂಬಂಧಿಕರಿಗೆಲ್ಲ ಹಂಚ್ತೀವಿ, ಇದು ಪ್ರತಿ ವರ್ಷ ನಾವು ಭಾಳ ಇಷ್ಟಪಟ್ಟು ತಿನ್ನುವಂಥ ಸೊಪ್ಪಾಗಿದೆ, ತುಂಬ ರುಚಿಕರವಾಗಿರ್ತದೆ ಅಂತೇಳಿ ಹೇಳಿದರು. ಈ ನಮ್ಮ ಕನ್ನಡದಲ್ಲೂ ಒಂದು ಗಾದೆ ಮಾತಿದೆ, ಅದರಲ್ಲೂ ಕೂಡ ಈ ಊಟದ ಬಗ್ಗೆನೇ ಒಂದು ಗಾದೆ ಮಾತಿದೆ. ಅದೇನಪ್ಪ ಅಂದರೆ, ತುಪ್ಪ ಇಲ್ಲದ ಊಟವಲ್ಲ, ಸೊಪ್ಪು ತಿಂದರೆ ಮುಪ್ಪಿಲ್ಲ ಅಂತ. ಹೌದು, ಸೊಪ್ಪು ಅಷ್ಟು ಆರೋಗ್ಯಕರವಾದದ್ದು, ಆರೋಗ್ಯಕ್ಕೆ ಭಾಳ ಶ್ರೇಷ್ಠವಾದಂಥದ್ದು. ಅದರಿಂದ ನಾವು ಸೊಪ್ಪನ್ನು ತಿನ್ನಬೇಕು ಅಂತೇಳಿ ಅನೇಕ ಜನ ಬಯಸ್ತಾರೆ. ಸೊಪ್ಪು ತಿನ್ನಬೇಕು ಅಂತೇಳಿ ಇವತ್ತು ನಾವೇನಾದ್ರು ಮಾರ್ಕೆಟ್ಗೆ ಹೋಗಿ ಸೊಪ್ಪು ಕೊಂಡ್ಕೊಳ್ಳೋಣ ಅಂದರೆ ಆ ಸೊಪ್ಪನ್ನೆಲ್ಲನೂ ಕೂಡ ಈ ರಾಸಾಯನಿಕಗಳನ್ನು ಹಾಕಿ ಮತ್ತು ಈ ಔಷಧಿಗಳನ್ನು ಹೊಡೆದು ಬೆಳೆದಿರುವಂತಹ ಸೊಪ್ಪಾಗಿರ್ತದೆ. ಅಂದರೆ ಅಷ್ಟು ಕೆಮಿಕಲನ್ನು ಒಳಗೊಂಡಿರುವಂತಹ ಸೊಪ್ಪು ಇವತ್ತು ನಮಗೆ ಮಾರ್ಕೆಟ್ನಲ್ಲಿ ಸಿಗುವಂಥದ್ದಾಗಿದೆ. ಅದರಿಂದ ಮುಪ್ಪರದಿರಲಿ, ಯಾವ್ಯಾವ ಕಾಯಿಲೆ ಬರ್ತವೆ ಅಂತಲೇ ನಮಗೆ ಗೊತ್ತಾಗಲ್ಲ. ಆದರೆ ವರ್ಷಕ್ಕೊಮ್ಮೆ ಮಾತ್ರ ಸಿಗುವ ಈ ಕಾಡ್ಸಿಗೆ ಸೊಪ್ಪಿಗೆ ಯಾರೂ ಕೂಡ ಈ ಕೆಮಿಕಲನ್ನು ಹಾಕ್ಲಿಕ್ಕಾಗಲ್ಲ, ಔಷಧಿಗಳನ್ನು ಹೊಡಿಲಿಕ್ಕಾಗಲ್ಲ. ಯಾಕೆಂದರೆ ಇದು ಕಾಡಿನಲ್ಲಿ ಬೆಳೆಯುವಂತಹ ಒಂದು ಪೊದೆ ಸಸ್ಯ ಆಗಿದೆ. ಹೀಗಾಗಿ ಇದು ಭಾಳ ಶುದ್ಧವಾದಂತಹ ಸೊಪ್ಪಾಗಿದೆ. ಈ ನಡುವೆ ಕೂಡ ಈ ಸೀಗೆ ಸೊಪ್ಪು ಮಾರಾಟ ಮಾಡೋದ್ರಲ್ಲಿ ಸಣ್ಣ ಪುಟ್ಟ ಮೋಸಗಳಾಗಲ್ಲ ಅಂತ ಏನಿಲ್ಲ, ಇದರಲ್ಲೂ ಕೂಡ ಸಣ್ಣ ಪುಟ್ಟ ಮೋಸ ಆಗ್ತವೆ. ಅದು ಏನಪ್ಪ ಅಂದರೆ ಭಾಳ ದೊಡ್ಡ ವಿಷಯ ಏನಲ್ಲ, ಆದರೂ ತಮ್ಮ ಗಮನಕ್ಕೆ ತರಬೇಕು ಅಂತ ಕಾರಣದಿಂದ ಹೇಳ್ತಾ ಇದ್ದೀನಿ. ಏನಂದರೆ ಈ ಕಾಡು ಸೀಗೆ ಸೊಪ್ಪನ್ನು ತುಂಬ ಬಲ್ತಿರಬಾರ್ದು, ಅದರ ಚಿಗುರೇ ಆಗಬೇಕು. ಆ ಚಿಗುರನ್ನು ಮಾತ್ರನೇ ಸಾಂಬಾರು ಮಾಡಿದರೆ ಅದರ ಟೇಸ್ಟು ಮತ್ತು ಅದರ ರುಚಿ ಚೆನ್ನಾಗಿರ್ತದೆ. ಇದೇನಾದರೂ ಬಲ್ತು ಬಿಟ್ಟರೆ ಅದನ್ನು ಸಾಂಬಾರು ಮಾಡಲೇಬಾರ್ದು. ಹೀಗಿರ್ಬೇಕಾದ್ರೆ ಈ ಮಹಿಳೆಯರು ಆ ಸೊಪ್ಪನ್ನು ಕೊಯ್ಯುತ್ತಿರ್ಬೇಕಾದ್ರೆ ಸ್ವಲ್ಪ ಬಲ್ತಿರೋದನ್ನು ಕೊಯ್ದು ಬಿಡ್ತಾರೆ. ಬಲ್ತಿರೋದನ್ನು ಕೊಯ್ದು ಆ ಎಳೆ ಸೊಪ್ಪಿನ ಜೊತೆಗೆ ಇಟ್ಟು ಮಾರಾಟ ಮಾಡ್ತಾರೆ. ಇದನ್ನು ನಾವು ಭಾಳ ಮುಖ್ಯವಾಗಿ ಗಮನಿಸಿ ತುಂಬ ಚಿಗುರು ಅಂದರೆ ಎಳೆಯ ಸೊಪ್ಪನ್ನಷ್ಟೇ ಕೊಂಡ್ಕೊಳ್ಬೇಕು. ಯಾಕೆಂದರೆ ಈ ಮಹಿಳೆಯರಿಗೆ ಕೂಡ ಈ ಚಿಗುರು ಹೆಚ್ಚು ಸಿಗೋದಿಲ್ಲ. ಆ ಕಾರಣದಿಂದ ಯಾಕೆಂದರೆ ಈ ಕೊಂಡ್ಕೊಳ್ಳೋರಿಗೆ ಈ ಅರಿವಿರೋದಿಲ್ವಲ್ಲ, ಹಾಗಾಗಿ ಈ ಸ್ವಲ್ಪ ಬಲಿತ ಸೊಪ್ಪನ್ನು ಕೂಡ ಸೇರಿಸಿ ಮಾರಾಟ ಮಾಡ್ತಾರೆ. ಈ ಬಗ್ಗೆ ನಾವು ಎಚ್ಚರಿಕೆಯಿಂದ ನೋಡಿ ಅದನ್ನು ಪರಿಶೀಲಿಸಿ ಕೊಂಡ್ಕೊಂಡ್ರೆ ಸಾರು ತುಂಬ ಚೆನ್ನಾಗಾಗುತ್ತೆ. ನಾನು ಕಳೆದ 2-3 ವರ್ಷಗಳಿಂದ ಈ ಸೀಗೆ ಸೊಪ್ಪಿನ ಬಗ್ಗೆ ವೀಡಿಯೋಗಳನ್ನು ಮಾಡ್ತಾನೇ ಇದ್ದೀನಿ. ಇದನ್ನು ನೋಡಿದ ಅನೇಕ ಜನ ನಮಗೂ ಈ ಸೊಪ್ಪು ಬೇಕಲ್ಲ ಅಂತೇಳಿ ಕಾಮೆಂಟ್ ಮಾಡ್ತಾನೆ ಇರ್ತಾರೆ. ಹೀಗಾಗಿ ಈ ವರ್ಷ ಸಾಧ್ಯವಾದಷ್ಟು ಒಂದಷ್ಟು ಜನಗಳಿಗೆ ಈ ಸೊಪ್ಪನ್ನು ತಲುಪಿಸೋಣ ಅಂತೇಳಿ ನಾನು ತೀರ್ಮಾನ ಮಾಡಿದ್ದೀನಿ. ಇದಕ್ಕಾಗಿಯೇ ಒಂದು ನಂಬರನ್ನು, ಒಂದು ಸಂಪರ್ಕ ಸಂಖ್ಯೆಯನ್ನು ಕೊಟ್ಟಿರ್ತೀನಿ. ಆ ಸಂಪರ್ಕ ಸಂಖ್ಯೆಗೆ ನೀವು ಕಾಲ್ ಮಾಡಿದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಈ ಸೊಪ್ಪನ್ನು ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತೀನಿ. ಮತ್ತು ಈ ಸೀಗೆ ಸೊಪ್ಪಿನ ಬಗ್ಗೆ ಇನ್ನೊಂದಷ್ಟು ವೀಡಿಯೋಗಳಿದ್ದಾವೆ. ಆ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸಾಧ್ಯ ಆದರೆ ಅವುಗಳನ್ನು ಕೂಡ ನೋಡಿ. ವರ್ಷಕ್ಕೊಮ್ಮೆ ಮಾತ್ರ ಸಿಗುವ ಈ ಅಪರೂಪದ ಸೀಗೆ ಸೊಪ್ಪಿನ ವಿಡಿಯೋಗೆ ನೀವು ಒಂದು ಲೈಕ್ ಮಾಡಿ, ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ, ಅವರು ಕೂಡ ನೋಡಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.